ಶ್ರೇಷ್ಠ ಇದ್ದ, ಭಕ್ತಿ ಇದ್ದ, ಗುರು ಮೇಲೆ ಶ್ರದ್ಧಾ ಇದ್ದ. ಆಗ ಅಡುಗುಟ್ಟು ಶಿಷ್ಯ ಹೆಂಗಿರ್ತಾರ ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ. ಹೆಂಗಂದ್ರ ಒಬ್ಬವ ಪಟ್ಟ ಮನೆಗೆ ಬ್ಯಾಸರಾಗಿದ್ದ, ಊರಿಗೆ ಹೊತ್ತು ನಿಂತಿದ್ದವು, ತಾಯಿ ತಂದೆಗೂ ಬ್ಯಾಸರ ಆಗಿದ್ದವು. ಹೆಂಗೆ ಮಾಡಿ ಬುದ್ಧಿ ಕಲಿಸ್ಬೇಕು ಅನ್ನೋದು ಅವ್ರು ತಿಳಿಲಾಗಿತ್ತು, ಯಾರಿಗೆ ತಾಯಿ ತಂದೆ. ಹಿಂಗ ಒಂದು ಮಠಕ್ಕೆ ಹೋಗಿ ಗುರುವಿನ ಅಂತೇಳಿ ಅವ್ರು ಕೇಳ್ಕೊಂಡು ಅವ್ರು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ, ಯಪ್ಪ ನೀವು ಭಾಳ ಮಂಡಲನ, ಪಟ್ಟ ಹೇಳಿದ್ದು ಮಾತು ಕೇಳಂಗಿಲ್ಲ, ಪಟ್ಟ ತನ್ನ ಮನಸ್ಸಿಗೆ ಬಂದಿದ್ದು ಮಾಡ್ತಾನ, ಪಟ್ಟ ಒಂದು ಮಾತು ಕೇಳಲ್ಲ, ನಿನ್ನ ಮಠದೊಳಗೆ ಇಟ್ಕೊಂಡ ಇವ್ನಿಗೆ ಏನಾರ ಒಳ್ಳೆ ಬುದ್ಧಿ ನೀನ ಕಲಿಸ್ ಅಂತೇಳಿ ಗುರುವಿನ ಅಂತೇಳಿ ಕರ್ಕೊಂಡು ಬರ್ತಾರೆ. ಅವಾಗ ಗುರುಗಳು ಹೇಳ್ತಾರಂತ ಅವರು ಎಲ್ಲರೂ ಉದ್ಧಾರ ಮಾಡಕ್ಕ ಅವರು ಅವತಾರ ಎತ್ತಿರ್ತಾರ. ಆಯ್ತಪ್ಪ ನೋಡು, ನಾನು ಪ್ರಯತ್ನ ಮಾಡ್ತೀನಿ, ಒಳ್ಳೆದಾದ ಆಗ್ಬೋದಕ್ಕೆ ಅವ್ರು ಗುರುಗಳು ಇಟ್ಕೊಂತಾರ. ಇಟ್ಕೊಂಡು ಇವರು ಬಿಟ್ಟು ಹೋದ್ರು ಮಗನ. ಅವ ಹುಡುಗ ಮಾಡಿದಾಗ ಮರಗಿಸ್ ಗುರುಗಳು ಅವ್ರ ಸ್ಥಾನ ಅವ್ರ ಜಳಕ ಹೊತ್ತಾರ. ಮೊದಲು ಏನು ಹೇಳಿದ್ರು ಅವರು, ನೋಡಪ್ಪ ನಾನು ಸದ್ಯ ಜಳಕ ಮಾಡ್ತೀನಿ, ನೀವು ಹೋಗಿ ನಾನು ಉಪಾಪತ್ತಿ ಹೇಳ್ಕೊಂಡ ಅಂದ್ರು. ಏನಾಗ್ತಿ ಉಪಾಪತ್ತಿ ಹೇಳ್ಕೊಂಡ ಪತ್ರಿಕೆ ದೊಡ್ಡಿತ್ತು, ಹತ್ರಿಗಿತ್ತಲ್ಲ, ಹತ್ತು ಹೋಗ್ಬೇಕಾಗಿತ್ತ. ಇವ ಏನಾಗ್ಬೇಕ, ಯಪ್ಪ ಪತ್ರಿ ಗಿಡ ಯಾತ್ರದ ಅದ್ರ ಮ್ಯಾಲೆ ಹತ್ತಿ ಹೋಗ್ಬೇಕು, ನಾ ಹತ್ತಿದ್ರ ನನ್ನ ಪಾಪ ಬರ್ತದ, ದೋಷ ಆಗೈತಿ. ಹೆಂಗಾದ್ರೂ ನೀವು ಗುರುಗಳಾಗಿರಿ, ನೀವ ಹತ್ತಿ ಹರ್ಕೊಂಡ್ಬಿಡ್ರ, ನೀವ ಹತ್ತಿ ಹರ್ಕೊಂಡ ಅವ್ರ ಹತ್ತಿ ಹರ್ಕೋಬೇಕಂತ ಹೂವ ಅದು ಪತ್ರಿ. ಅವ ಸ್ವಲ್ಪ ಅದಕ್ಕೆ ನಿಂತ ಬಿಟ್ಟು ಶಾಲೆ ಭಾಳ ಅಂದ್ರು ಅಷ್ಟು ಮಾಡೋರು. ಮತ್ತು ಮುಂದೆ ಜಳಕ ಮಾಡ್ಬೇಕಲ್ರಿ, ಏನು ಹೇಳಿದ್ರಂತ ಅವರು, ಹೋಗ್ಲಪ್ಪ ಒಂದು ಎರಡು ಸರಿ ನೀರ ತೋಳ್ಕೊಡು ಬದಿದ್ನಾಗ ಅಂದವು. ನೀವು ಕುದ್ದಾಬಿಟ್ಟಂದ್ರೆ ಚಾಕ್ನಿಗಳು ಹಾಕೊಂಡ ಮತ್ತೇನನ್ಬೇಕು, ಯಪ್ಪ ಹೆಂಗಾದ್ರು ಅಲ್ಲಿ ಜಳಕದ ಕೋಲಿಗೆ ನೀವು ಹೊಂಟ್ರಿ, ದಾರ್ಯಾಗ ನೀರು ಅದಾವ, ತೋಡ್ಕೊಂಡು ಕೈ ಹಾಕೊಂಡು ಹೋಗ್ಬಿಡ್ಯಪ್ಪ ಅಂದ್ರು. ನೋಡಿ ಹ್ಯಾಂಗ ಇವ್ರಿಗೆ ಶಿಷ್ಯ ಆಗ್ತಾರ, ಶಿಷ್ಯ ಆಮೇಲೆ ಶಿಷ್ಯ ಆಗ್ತಾರ, ಶಿಷ್ಯ ಆಗ್ತಾರ. ಮುಂದೆ ಅವ್ರ ಹುಡುಗರು ಏನು ಹೇಳಿದ್ರಂದ್ರ, ನೋಡಪ್ಪ ನಾನು ಜಳಕ ಮಾಡಿ ಬರ್ತೀನಿ, ನೀವು ಹೂವು ಕತ್ತಿನೂ ಹರಿಲಿಲ್ಲ, ಜಳಕ ನೀರು ತೊಳೆಯೋಣ ಮಾತಾಡಿದಿಲ್ಲ, ನಾನು ಜಳಕ ಮಾಡಿ ಬರ್ತೀನಿ, ಜಳಕ ಮಾಡಿ ಬಂದ ನಂತರ ನಾನು ಮಾತಾಡೋಂಗಿಲ್ಲ, ಮೌನ ವ್ರತದಿಂದ ನಾನು ಪೂಜೆ ಮಾಡ್ಕೊತೀನಿ, ನಾ ಹೆಂಗೆ ಸೊನ್ನೆ ಮಾಡ್ತೀನಿ ನೀ ಹಂಗೆ ಕೇಳ್ಬೇಕು, ಹಂಗೆ ಸೊನ್ನೆ ಮಾಡ್ಬೇಕು ಅಂದ್ರು. ಇವ್ನು ತೆರೆಯಾಗ ಕೇಳ್ಬೇಕು ಇವ್ರನ್ನ ಸೊನ್ನೆ ಮಾಡ್ಬೇಕು, ಹಾಗೆ ವಾಪಸ್ ಒಂದು ಅರ್ಥ ಉಳಿತೀರಿ ಇವ್ರು. ಅದು ಹೋಗಿ ಗುರುಗಳು ಜಳಕ ಮಾಡಿ ಬಂದು ಎಲ್ಲ ಸಜ್ಜು ಮಾಡಿದ್ದೀವ, ಎಲ್ಲ ಥರ ಪೂಜೆ ಟಣಿ ಮಾಡಿದ್ದ. ಗುರುಗಳು ಇದ್ರ ಬದಕೂತ್ರು ಇಬ್ರು. ಇವ ಅವ್ರಿಗೆ ಅವ್ರು ಹೇಳ್ದಂಗೆ ಕೇಳ್ಬೇಕಂತ ಕೂತಾನಿವ. ಅವ್ರು ಪಾಪ ಗುರುಗಳು ಕೂತ್ರು. ಎಣ್ಣೆ ಬಳಿತಿಗೆ ಮೊದಲ ಸ್ವಲ್ಪ ಹಾಕಿದ್ದೀವ, ಎಣ್ಣೆ ಭಾಳ ಹಾಕಿದ್ದಿಲ್ಲ. ಹಂಗೆ ಪೂಜೆ ಮುಂದುವರಿಸಿದ್ರು ಗುರುಗಳು, ಮಂತ್ರ ಅನ್ನಕತ್ತಿದ್ರು. ಅವಾಗ ಅದು ಒಳಗ್ಯಾಗ ಎಣ್ಣೆ ಸ್ವಲ್ಪ ಆತಂದ್ರೆ ದೀಪ ಶಾಂತ ಆಗಕತ್ತಿ. ಅವ್ರ ಗುರುಗಳು ಏನು ಮಾಡಿದ್ರೆ ಹಿಂಗೆ ಸೊನ್ನೆ ಮಾಡಿದ್ರು. ಆ ಎಣ್ಣೆ ಅಂತೇಳಿ ಹಿಂಗೆ ಹಾಕಂದ್ರು. ಇವರು ಹಿಂಗೆ ಮಾತ್ರ ಮಾಡ್ದಂಗೆ ಮಾಡ್ಬೇಕಲ್ಲ, ಎಣ್ಣೆ ಹಾಕಿ ಗೊತ್ತಾಗಿಲ್ಲ, ಮಾಡ್ದಂಗೆ ಮಾಡಂತ ತಾನು ಹಿಂಗೆ ಮಾಡಿದ. ಬಂತಾಡಿಲ್ಲ ಅಂತ ಹೇಳಿ ಅವ್ರು ಏನು ಮಾಡಿದ್ರು, ಹೂವಿತ್ತು ಅಂತೇಳಿ ತಗೊಂಡು ಬರೋದ ಹಾಕಂದ್ರು, ಎಣ್ಣೆ ಹಾಕಂದ್ರು. ಅವ್ರ ಕೈಯಾಗ ದಂಡಿ ಅವನು ಶಿಷ್ಯನು ಅಂಟಿ ತಗೊಂಡು ಹೆಟ್ಟಿ ಮಾಡ ಎಷ್ಟು ಶಬ್ದ ಬರಲಾರ್ದೆ ಗುರುಗಳು ಹಣಿಗೆ ಹೆಟ್ಟಿದವ ಗಂಟಿ ತಗೊಂಡ ಹಣಿಗೆ ಹೆಟ್ಟಿ ಹಿಂಗ ಮಾಡಿದ. ಅವ್ರ ಶೆಟ್ಟ ಬಂತು ಗುರುಗಳು ಮೌನ ರಥ ಬಿಟ್ಟು ಎಲ್ಲ ಬಿಟ್ಟು ಎದ್ದ ನಿಂತರು. ಎತ್ತ ತಗೊಂಡು ಹೇ ನೀ ಮನ ರೂಪಾಯಿಲ್ಲ, ನೀ ಬೇಡ ಬೇಡ, ನೀ ಹೋಗಿ ನಮ್ಮ ಮಠ ಬಿಟ್ಟು ಅಂತ ಹೇಳಿ ದತ್ತ ತಗೊಂಡು ಎರಡು ಲಗಾಸಿ ಆ ಮಠ ಬಿಟ್ಟು ಓಡಿಸ್ಬಿಟ್ರು. ಹಿಂದಾಗ ಶಿಷ್ಯ ಇರ್ತಾರೆ, ಇವ್ರು ಸೇವಾ ಮಾಡ್ತಾರೆ. ಸೇವಾ ಕಿಯಾ ತೋ ಮೇವಾ ಮಿಲೇಗ. ನಾವು ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ಬಲವನ್ನ ಸದ್ಗುರು ಶಿವಯ್ಯಪ್ಪನವರು ನಮಗೆ ಪಟ್ಟೆ ಇರ್ತಾರೆ. ನಾವು ಸೇವೆಯನ್ನು ಮಾಡ್ಬೇಕಷ್ಟ. ಯಾಕಂದ್ರೆ ಸೇವೆಯನ್ನು ಮಾಡೋದು ಆಗ್ಲಿಕ್ಕಾದ್ರೂ ನಾವು ಅವರನ್ನ ಮನದೊಳಗೆ ಸದಾಕಾಲ ನೆನೆಸ್ತಾ ಜೀವನ ಸಾಗಿಸ್ಬೇಕು. ಹೌದಿಲ್ಲ, ಇಷ್ಟೆಲ್ಲ ಮಾಡ್ಬೇಕು. ಆದ್ರೆ ಹಿಂಗೆ ಅಡ್ಡಿ ದಿಡ್ಡಿ ಮಾಡಿ ಪಾಪವನ್ನ ಕಡ್ಕೋಬಾರ್ದು. ಇಲ್ಲಿ ಏನಾಗಿತ್ತಂದ್ರ ಈ ಶಿಷ್ಯ ನದಿಗೆ ಹೋಗಿದ್ದ ಬಟ್ಟೆ ತೊಳೆ. ಇವ ಶ್ರೇಷ್ಠ ಇದ್ದ, ಗುರುವಿನ ಒಂದು ಆಜ್ಞೆಯನ್ನು ಮೀರಲಾರ್ದ ನಡೀತಿದ್ದ. ಅಲ್ಲಿ ಹೋಗಿ ನದಿ ಒಳಗೆ ಬಟ್ಟೆಯನ್ನು ತೊಳ್ಕೊಂಡು ಬಂದು ತೊಳ್ಕೊಂಡು ಇನ್ನೇನು ವಾಪಸ್ ಬರ್ಬೇಕಂತ ಹೇಳಿ ದಂಡಿಯ ಇದ್ದ ಹಿಂಗೆ ನದಿ ಮೇಲಿದ್ದ ಹತ್ತಿ ಬರಾಕತ್ತಿದ್ದ. ಅಲ್ಲಿ ಏನಾತಂದ್ರ ಅವನ ಭಾವನಕ್ಕೆ ಅವನ ಭಕ್ತಿಗೆ ಮೆಚ್ಚಿ ಅವನ ಸೇವಾಕ ಮೆಚ್ಚಿ ಅಲ್ಲಿ ಯಾರು ಪ್ರತ್ಯಕ್ಷ ಆದಂದ್ರೆ ಬ್ರಹ್ಮ ಪ್ರತ್ಯಕ್ಷ ಆದ್ರೆ ನಿಮ್ಗೆ ಈ ಶಿಷ್ಯ
ಕೊಟ್ಟು ಹೋಗಾಕ ಬಂದೀನಿ ಅಂತ ಬ್ರಹ್ಮ. ಅದ ಮಾತ ನಮಗ ನಿಮಗ ಬ್ರಹ್ಮ ಪ್ರತ್ಯಕ್ಷ ಆಗಿ ಕೇಳಿದ್ರಂದ್ರೆ ಉಸುರು ಹೋಗೋ ಮಟ್ಟ ಕೇಳ್ಪಟ್ಟಿ ನಾವು. ಆದ್ರೆ ತೀರಿ ಬೇಕು, ಹೊಲ ಬೇಕು, ಮನಿ ಬೇಕು, ಬಂಗಾರ ಬೇಕು ಅಂತ ಕೇಳ್ತೀವಿ ನಾವು. ಆದ್ರೆ ಅವ ಹಂಗಲ್ಲಿಲ್ಲ. ಗುರುವಿನ ಸೇವೆಗಳ ತೃಪ್ತಿ ಇದ್ದವ. ಬ್ರಹ್ಮಗೆ ಏನ್ಬೇಕು ನೋಡು, ನನಗ ಯಾವ ವರನೂ ಬೇಡ, ಗುರುವಿನ ಸೇವೆಯೊಳಗ ನನಗೆ ತೃಪ್ತಿ ಅದ, ನೀ ಹೆಂಗ ಬಂದಿಯೋ ಆ ದಾರಿಗೆ ಸುಂಕಿಲ್ಲ ಹೊರಗೆ ಹೋಗ್ಬಿಡ್ತಾನ ಬ್ರಹ್ಮಗ ಶಿಷ್ಯ. ಅವಾಗ ನನ್ನ ಮತ್ತೆ ಅವ್ರು ಬ್ರಹ್ಮ ಯಾಕೆ ನಿಂತಿರ್ತಾನ ವಾಪಸ್ ಹೋಗೋ ಮುಂದೆ ಹೆಜ್ಜೆ ಇಡ್ಬಾರ್ದನ. ಮತ್ತ ಏನಂತಂದ್ರ ಅಲ್ಲಿ ವಿಷ್ಣು ಪ್ರತ್ಯಕ್ಷ ಆಗ. ಅದನ್ನು ನೋಡಿ ಏನ್ ಮಾಡ್ಬೇಕ, ಅಗಾಳಿದ್ರ ಬ್ರಹ್ಮ ಬಂದ, ಈಗಿದ್ರ ವಿಷ್ಣು ಬಂದಿ ಏನ್ ನಾಟಕದ ಕಂಪ್ಲೇಂಟ್ ತಪಸ್ಕೊಂಡು ಬಂದ್ರಿ ಏನಂತಾನ ಅವ ಶಿಷ್ಯ. ಅವಾಗ ಇಲ್ಲಪ್ಪ ನಾವೇ ನಾಟಕದ ಕಂಪ್ಲೇಂಟ್ ತಪ್ಪಿಸ್ಕೊಂಡು ಬಂದಿಲ್ಲ,